ನನ್ನ ಹಸ್ಬೆಂಡ್ ಬರೋ ಟೈಮ್ ಆಯ್ತು ಇವಾಗ. ನಿಮ್ ಗಂಡ ತಾನೇ ಬರ್ಲಿ ಅಮ್ಮಣಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಣ, ಒಳ್ಳೆ ನಿರ್ಧಾರಕ್ಕೆ ಬರೋಣ. ಅಲ್ಲ ಸರ್, ಯಾಕೆ ನೀವು ನಂಗೆ ಟಾರ್ಚರ್ ಮಾಡ್ತಾ ಇದ್ದೀರಾ ಈಗ? ನನ್ನಿಂದ ಇವಾಗ ಅವ್ರ ಹತ್ರ ಯಾವ ವಿಷಯನೂ ಡಿಸ್ಕಸ್ ಮಾಡಕ್ ಆಗೋದಿಲ್ಲ. ನನ್ನ ಮಗಂಗೆ ಹೆಲ್ತ್ ಸರಿಗಿಲ್ಲ, ಅವನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ನಾನೇ ಟೆನ್ಷನ್ ಇದ್ದೀನಿ. ಪ್ಲೀಸ್ ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಇಲ್ಲ ಅಮ್ಮಣಿ, ಅದೆಲ್ಲ ಸರಿ ಹೋಗಲ್ಲ. ನೀವ್ ಯಾವಾಗ ಫೋನ್ ಮಾಡ್ತೀರಾ, ಯಾವಾಗ ನಿರ್ಧಾರ ತಗೊಳ್ತೀರಾ ಅಂತ ನನ್ನಿಂದ ಕಾಯ್ತಾ ಕೂತ್ಕೊಳ್ಳಕ್ ಆಗಲ್ಲ. ನನಗೀಗಲೇ ನಿರ್ಧಾರ ಹೇಳ್ಬಿಡಿ. ನಾನ್ ಹೇಳದ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅಣ್ಣ, ಅದೇ ಅವ್ರ ಮಗಂಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳ್ತಿದಾರಲ್ಲ, ಈ ಸಿಚುವೇಶನ್ ಅಲ್ಲಿ ಅವ್ರನ್ನ ಕಂಪೇರ್ ಮಾಡೋದು ಸರಿಗಿರೋದಿಲ್ಲ ಅಣ್ಣ. ಸ್ವಲ್ಪ ಟೈಮ್ ಕೊಡೋಣ, ಬಿಡೋಣ. ಹಾಗೆ ಹೇಳ್ತೀರಾ ತಮ್ಮ? ಹೌದಣ್ಣ. ಸರಿ, ನನ್ನ ತಮ್ಮ ಪ್ರೀತಿಯಿಂದ ಹೇಳಿದಕ್ಕೋಸ್ಕರ, ನಿಮ್ಮ ಮಗನ ಆರೋಗ್ಯ ಸರಿಯಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಗಿನ್ನೂ ಸ್ವಲ್ಪ ಟೈಮ್ ಕೊಡ್ತೀನಿ. ಓ ಗಾಡ್, ಥ್ಯಾಂಕ್ಸ್. ನೋಡಿ ಅಮ್ಮನೆ, ಯೋಚಿಸ್ತಾ ಹೆಚ್ಚಿಗೆ ಟೈಮ್ ತಗೋಬೇಡಿ. ಬರೋ ಬುಧವಾರನೇ ನನಗೆ ಉತ್ತರ ಬೇಕು. ಅವತ್ತು 10 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ನಿಮ್ಮ ನಿರ್ಧಾರ ಏನು ಅಂತ ನನಗೆ ಗೊತ್ತಾಗಬೇಕು. ಇಲ್ಲ, ಅದಕ್ಕಿಂತ ಹೆಚ್ಚು ಡಿಲೇ ಆಗೋದಿಲ್ಲ. ಅದು ನಿಮ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಅದಾದ್ಮೇಲೆ ಈ ಧರ್ಮ ಮಾತಾಡಲ್ಲ. ಆಮೇಲೆ ನೀವು ಪಶ್ಚಾತ್ತಾಪ ಪಡೋ ಹಾಗೆ ಮಾರಾಮಾರಿ ನಡೆಯುತ್ತೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅಮ್ಮಣಿ. ಸರಿ, ಓಕೆ. ಸರಿ ಅಮ್ಮಣಿ, ನಾನು ಹೊರಡ್ತೀನಿ. ಬಾಯ್ ಬಾಯ್ ಇಂಡಿಯಾ, ಗುಡ್ ಬಾಯ್ ಇಂಡಿಯಾ. ಅಲ್ಲಲ್ಲ, ಕನ್ನಡ ಅಮ್ಮನ ಭಾಷೆ, ಆಂಗ್ಲ ಅಕ್ಕೋರ್ ಭಾಷೆ. ಆದಷ್ಟು ಬೇಗ ಕಲ್ತ್ಕೊಳ್ತೀನಿ. ಬರ್ಲ ತಮ್ಮ, ನಡೀರಿ ಹೋಗೋಣ. ಅಣ್ಣ, ಏನಪ್ಪ ತಮ್ಮ? ಅಲ್ಲ ಅಣ್ಣ, ಸ್ಮೂತ್ ಆಗಿ ಮಾತಾಡಿ ಕಾಂಪ್ರೂವ್ ಮಾಡ್ಕೊಳ್ಳೋಣ ಅಂತ ನನ್ಗೆ ಹೇಳಿ ಕರ್ಕೊಂಬಂದ್ರಿ. ಹೌದು ತಮ್ಮ, ಧರ್ಮ ಹಾಗೆ ತಾನೇ ಮಾತಾಡಿದ್ದು. ಇಲ್ಲ ಅಣ್ಣ, ನೀವು ಮಾತಾಡಿದ್ ನೋಡಿದ್ರೆ ಅವ್ರನ್ನ ಎದುರಿಸೋ ರೀತಿ ಇತ್ತು. ಏನು ಹೇಳ್ತಿದ್ಯ ತಮ್ಮ? ಹಾಗನ್ಸ್ತಾ? ನೋಡಿ ತಮ್ಮ, ಗಟ್ಟಿಗೆ ಮಾತಾಡಿದಕ್ಕೆ ಜಗಳ ಮಾಡಿದೆ ಅಂತ ಅನ್ಕೋಬೇಡಿ. ನೋಡಿ, ಊರಲ್ಲಿ ತುಂಬಾ ಜನ ಸದ್ದೆ ಮಾಡಿದ ಗಲಾಟೆ ಮಾಡ್ತಾರೆ. ನನ್ನ ಪ್ರಕಾರ ಗಟ್ಟಿಯಾಗಿ ಮಾತಾಡೋನು ಒಳ್ಳೆಯವನು. ಆದ್ರೆ ಮಾತಾಡದೆ ಸುಮ್ಮನೆ ಇರ್ತಾರಲ್ಲ, ಅವ್ರು ತುಂಬಾ ಡೇಂಜರ್ ತಮ್ಮ. ಇಲ್ಲ ಅಣ್ಣ, ಅದೇನೋ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆಯಣ್ಣ. ಗೊತ್ತಾಯ್ತು ತಮ್ಮ. ಗುಸ್ಗುಸು ಅಂತ ಸಮಾಧಾನವಾಗಿ ಮೆತ್ತಿಗೆ ಮಾತಾಡಿ ಕೆಲಸ ಮುಗಿಸೋಣ ಅಂತ ನೀವ್ ಅನ್ಕೊಂಡಿದ್ದೀರಾ. ಆದ್ರೆ ನಮ್ಮ ಎದುರಾಳಿ ಇದಕ್ಕೆಲ್ಲ ಬಗ್ಗೋದಿಲ್ವಲ್ಲ. ಅದಕ್ಕೆ ಅಬ್ಬರಿಸಿ ಬೆಬ್ಬರಿದ್ರೆ ಮಾತ್ರ ಈ ಕೆಲಸ ಆಗೋದು. ಹಾಗಂತ ನಾನು ಅನ್ಕೊಂಡಿದ್ದೀನಿ ತಮ್ಮ. ನೀವೇನು ಹೇಳ್ತೀರಾ? ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಣ್ಣ. ಆರಂಭದಲ್ಲಿ ನಿಮ್ಮ ಹತ್ರ ನಾನು ಅಪಾಯಿಂಟ್ಮೆಂಟ್ ತಗೊಂಡಾಗ್ಲೂ ನೀವು ಬರೀ ಅಕೌಂಟ್ ಮಾತ್ರ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿದ್ರಿ. ನಾನು ಅದನ್ನ ಮಾತ್ರ ನೋಡ್ಕೋತೀನಿ ಅಣ್ಣ. ಆಗ ಸರಿ ತಮ್ಮ, ನೀವ್ ಹೇಳ್ದಾಗೆ ನೀವ್ ಆಫೀಸಲ್ಲೇ ಇದ್ಬಿಡಿ. ಕಾಂಪ್ರಮೈಸ್ಗೆ ನಾನು ಬೇರೆಯವ್ರನ್ನ ಯಾರಾದ್ರೂ ನೋಡ್ಕೊಂಡು ಮಾಡ್ತೀನಿ. ನೀವು ಲೆಕ್ಕಪತ್ರ ಮಾತ್ರ ನೋಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಣ್ಣ, ಇನ್ನೊಂದು ವಿಷಯ ಅಣ್ಣ, ಮೇಡಮ್ ಮಗ ಪ್ರಭಾಕರ್ ಇದ್ದಾರಲ್ಲ, ಅವ್ರು ನನಗೆ ತುಂಬಾ ಚೆನ್ನಾಗಿ ಗೊತ್ತಣ್ಣ. ನಾನು ಬೇಕಾದ್ರೆ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಬೇಡ ಬೇಡ ತಮ್ಮ. ಇಲ್ಲ ಅಣ್ಣ, ಅವ್ರೇನಾದ್ರು ಮೇಡಮ್ ಹತ್ರ ಹೋಗಿ ಹೇಳಿದ್ರೆ ಅವ್ರು ತುಂಬಾ ಈಸಿಯಾಗಿ ಕಾಂಪ್ರಮೈಸ್ಗೆ ಬಂದ್ಬಿಡ್ತಾರೆ. ಇಲ್ಲ ತಮ್ಮ, ಅದೆಲ್ಲ ಸರಿ ಬರೋದಿಲ್ಲ. ಅಮ್ಮ ಮಾತಾಡುವಾಗ ಗಮನಿಸಿದ್ರ, ನನ್ ಗಂಡ ಬಂದ್ಬಿಡ್ತಾನೆ, ನೀವ್ ಬೇಗ ಹೊಟ್ಟೋಗಿ ಏನೋ ತರ ಮಾತಾಡ್ಲಿಲ್ವಾ? ಅದಕ್ಕೇನರ್ಥ? ಗಂಡನ್ಗೆ ಈ ವಿಷಯ ಗೊತ್ತಿಲ್ಲ ಅಂತ ಅರ್ಥ. ಗಂಡನ ಹತ್ರನೇ ಮುಚ್ಚಿಟ್ಟಿದಲೆ ಅಂದ್ಮೇಲೆ ಇನ್ನ ಮಗನ ಹತ್ರ ಹೇಳ್ತಾಳೆ ಅಂತ ಹೇಗ್ ನಂಬ್ತೀರಾ? ಖಂಡಿತ ಹೇಳಿರಲ್ಲ ತಮ್ಮ. ಇಲ್ಲ ಅಣ್ಣ, ಈ ವಿಷಯನ ಪ್ರಭಾಕರ್ ಹತ್ರ ವಿವರಿಸಿ ಹೇಳಿದ್ರೆ. ನೋಡುತ್ತಮ್ಮ, ಸುತ್ತಿ ಬಳಸಿ ಹೋಗ್ಬೇಕು ಅಂತ ಹೇಳ್ತಾ ಇದೀಯ. ಆದ್ರೆ ನಾವು ಹೋಗಿ ಆ ಹುಡುಗನ ಹತ್ರ ಮಾತಾಡಿ, ಆ ಹುಡುಗ ಹೋಗಿ ಅವ್ರ ಅಮ್ಮನ ಹತ್ರ ಮಾತಾಡಿ ಅವಳಿಗೆ ಸಮಸ್ಯೆನ ಅರ್ಥ ಮಾಡಿಸೋ ಅಷ್ಟರಲ್ಲಿ ನಮ್ಮ ಆಯುಸ್ಸೇ ಮುಗ್ದೋಗುತ್ತೆ. ಇದನ್ನ
ಇದನ್ನ ಈಸಿಯಾಗಿ ಮುಗಿಸೋದಿಕ್ಕೆ ನಾನೆಲ್ಲ ಐಡಿಯಾ ಮಾಡಿದ್ದೀನಿ. ಏನಣ್ಣ ಅದು? ತಮ್ಮ, ಎದುರಾಳಿ ವೀಕ್ನೆಸ್ನ ನಾವು ಉಪಯೋಗಿಸ್ಕೊಂಡ್ರೆ ನಾವು ಈಸಿಯಾಗಿ ಗೆದ್ಬಿಡ್ಬೋದು. ಈಗ ಭುವನ ಗಂಡನ ಗೊತ್ತಿಲ್ಲದೆ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಅದು ಅವಳು ವೀಕ್ನೆಸ್ಸು. ಅಂದಮೇಲೆ ನಾವು ಸ್ಪಷ್ಟವಾಗಿ ಮಾತಾಡ್ಬೇಕಾಗಿರೋದು ಭುವನ ಜೊತೆ ಅಲ್ಲ, ಲಕ್ಷ್ಮಣ್ ಜೊತೆ ತಮ್ಮ, ಲಕ್ಷ್ಮಣ್ ಜೊತೆ. ಹೌದು ನೋಡು, ನಾವು ಕೆರೆಗೆ ಗಾಳ ಹಾಕಿದಾಗ ಮೀನ್ ಸಿಗ್ಲಿಲ್ಲ ಅಂದ್ರೆ ನಾವು ಕೆರೆಗೆ ಬಲೆ ಬೀಸ್ಬೇಕು. ನೋಡು, ಈ ಮಾನ ಬಿಟ್ಟಿರೋ ಹೆಂಗಸತ್ರ ಗುದ್ದಾಡೋದ್ಕಿಂತ ಈ ಸಂಕೋಚ ಪಡೋ ಗಂಡನ ಜೊತೆ ಈಸಿಯಾಗಿ ಕೆಲಸನ ಸಾಧಿಸ್ಬೋದು. ನಾನು ಈ ಸಮಸ್ಯೆ ಬಗ್ಗೆ ಲಕ್ಷ್ಮಣ್ ಜೊತೆ ಮಾತಾಡ್ತೀನಿ. ನೀವು ಇದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಬೇಡಿ ತಮ್ಮ. ಬನ್ನಿ ಬನ್ನಿ ಹೋಗೋಣ. ಮನೇಲಿ ತುಂಬಾ ಕೆಲಸ ಇದೆ, ಬೇಗ ಹೋಗ್ಬೇಕು ಅಂತ ಹೇಳಿದ್ಯಲ್ಲ? ನಮ್ಮ ಮನೇಲಿ ತುಂಬಾ ಕೆಲಸ ಇದೆ, ಬೇಗ ಹೋಗ್ಬೇಕಮ್ಮ. ಸರಿ, ನೀನ್ ಹೋಗು. ಏಯ್, ಏನೇ ಮಾಡ್ತಿದ್ಯಾ ಇಲ್ಲಿ? ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡು, ತಿಳಿತಾ? ಅಯ್ಯೋ ಪಾಪಿ, ಎಂತ ಕೆಲಸ ಮಾಡಿದ್ಯೆ? ಈ ಬೆಳ್ಳಿ ಹಣತೆನ ಹೊಡೆದಾಕ್ಬಿಟ್ಟಿಯಲ್ಲೇ. ಅತ್ತೆ, ಅದು... ಏಯ್, ಸುಮ್ನಿರೆ, ಮಾತಾಡ್ಬೇಡ. ನನ್ ಮೇಲಿನ ಸಿಟ್ಟಿಂದ ಈ ಬೆಳ್ಳಿ ಹಣತೆನ ಹೊಡೆದಾಕ್ಬಿಟ್ಟಿಯಲ್ಲ. ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿನ್ಗೆ? ಅಯ್ಯಯ್ಯೋ, ನಾನು ಇಷ್ಟ ಹೇಳಿದ್ರು ಸುಮ್ನೆ ನೋಡ್ತಾ ನಿಂತಿದ್ಯಲ್ಲ. ನಿಂಗೇನ್ ತಪ್ಪು ಮಾಡಿದೆ ಅಂತ ಸ್ವಲ್ಪ ಕೂಡ ಸಂಕೋಚನೆ ಇಲ್ವೇನೆ? ನೋಡೆ, ಕೆಲ್ಸ ಮಾಡಕ್ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಡು. ಅದನ್ ಬಿಟ್ಟು ಮನೇಲಿ ಇರೋದನ್ನೆಲ್ಲ ಯಾಕೆ ಹಾಳು ಮಾಡ್ತೀಯಾ? ನಿಮ್ಮಮ್ಮ ಮನೇಲಿ ಹೀಗೇನೆ ನಡ್ಕೊಳಕ್ ಹೇಳ್ಕೊಟ್ಟಿರೋದು. ಸಾಕ್ ನಿಲ್ಸಿ. ಇವಾಗ ಯಾಕೆ ಅನಗತ್ಯವಾಗಿ ಕೂಗಾಡ್ತಾ ಇದ್ದೀರಾ? ಏನೇ, ನಾನ್ ಕೂಗಾಡ್ತಾ ಇದ್ದೀನಾ? ಈ ಬೆಳ್ಳಿ ಹಣತೆ ಬಗ್ಗೆ ನಿನ್ಗೇನೆ ಗೊತ್ತು? ಹೌದೌದು, ನಾವ್ ಹಣ್ತೆನೆ ನೋಡಿಲ್ಲ. ನಾನೇನ್ ಬೇಕು ಅಂತ ಎತ್ತಾಕದ್ನ, ಏನೋ ಕೈ ತಪ್ಪ ಜಾರ್ ಬಿದ್ದೋಯ್ತು, ಅದಕ್ಕೆ ಗಂಟ್ಲು ಹರ್ಕೋತೀರಾ? ಏನೇ, ನಾನು ಗಂಟ್ಲು ಹರ್ಕೋತೀನ? ಚೆನ್ನಾಗ್ ಮಾತಾಡ್ತೀಯ ಕಣೆ. ಇದು ನಮ್ಮಮ್ಮ ನನಗ್ ಕೊಟ್ಟಿರೋ ಬೆಳ್ಳಿ ಉಡುಗೊರೆ ಕಣೆ. ಕೊಡುವಾಗ ಇದು ಪವಿತ್ರವಾದ ಹಣತೆ, ತಲತಲಾಂತರವಾಗಿ ಇಟ್ಕೊಂಡು ಪೂಜೆ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿನ್ಗೇನೆ ಗೊತ್ತು? ಹುಟ್ಟಿದ ಮನೆ ನೆನ್ಪಿಗೆ ಅಂತ ಒಂದಾದ್ರೂ ವಸ್ತುನ ಈ ಮನೆಗ್ ತಂದಿದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತಾ ಇತ್ತು. ಇದನ್ನ ಇಟ್ಕೊಂಡ್ ಕೂಗಾಡಿದ್ರೆ ನಾನ್ ಹೆದರ್ಕೋತೀನಿ ಅನ್ಕೊಂಡಿದೀರಾ? ನಾವೇನ್ ಕೊಡ್ತೀವಿ ಅಂತ ಹೇಳಿರ್ಲಿಲ್ವಲ್ಲ. ಮಗ ಆಸೆ ಪಟ್ಟಿದ್ದಾನೆ, ಹೆಣ್ ಕೊಡಿ ಅಂತ ನೀವೇ ತಾನೇ ಕೇಳಿತ್ತು, ಮರ್ತೋಯ್ತಾ? ಹೌದು, ಕೊಡು ಅಂತ ಕೇಳ್ಬಿಟ್ಟಿದ್ರೆ ನಿಮ್ಮಮ್ಮ ಕೊಪ್ಪರ್ಗೆನೆ ತಂದ್ಕೊಟ್ಬಿಟ್ಟಿರೋಳು. ತಿನ್ನಕ್ ಅನ್ನನೇ ಗತಿ ಇಲ್ಲ, ಮಾತ್ಕೇನು ಕಡಿಮೆ ಇಲ್ಲ ನಿಮ್ಗೆ. ಇಲ್ ನೋಡಿ, ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ನಮ್ಮ ಅಮ್ಮನ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಮಾತಾಡಿದ್ರೆ ಏನೇ ಮಾಡ್ತೀಯಾ? ಏನೇ ಮಾಡ್ತೀಯಾ? ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದೀರಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹಿಡಿದು ಒಳಗಾಕಿದ್ರೆ 7 ವರ್ಷ ಗ್ಯಾರಂಟಿ, ಗೊತ್ತಾ ನಿಮ್ಗೆ? ಏನೇ ನನ್ನನ್ ಹೆದರ್ಸ್ತೀಯೇನೆ? ಹೆದರ್ಸ್ತಿಲ್ಲ, ತುಂಬಾ ಟಾರ್ಚರ್ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಏಯ್, ನಿನ್ ಹೇಳಿ ಪ್ರಯೋಜನ ಇಲ್ಲ ಕಣೆ. ನಾನು ಅವ್ನ್ ಹೇಳ್ಬೇಕಿತ್ತು. ನೀನು ಏನು ಗತಿ ಇಲ್ದಿರೋಳು, ಸುಮ್ನೆ ಮೂಲೆಯಲ್ಲಿ ಬಿದ್ದಿರ್ಲಿ ಅಂತ ಬಿಟ್ಟಿರ್ಬೇಕಿತ್ತು. ಹೋದ್ರೆ ಹೋಗ್ಲಿ ಅಂತ ಬಿಟ್ವಿ ನೋಡು, ಅದಕ್ಕೆ ನನ್ನ ಪೊಲೀಸ್ ಹಿಡ್ಕೊಡ್ತೀಯ ನೀನು? ಇನ್ ಮುಂದೆ ಆದ್ರೂ ಅಚ್ಚುಕಟ್ಟಾಗೆ ಅತ್ತೆ ತರ ನಡ್ಕೊಳ್ಳಿ. ಬೇಡ ಕಣೆ, ಬೇಡ.
ಇನ್ನೊಂದ್ ಮಾತಾಡಿದ್ರು ನಾನ್ ಸುಮ್ನಿರಲ್ಲ. ಏನು ಏನ್ ಮಾಡ್ತೀರಾ? ಹೊಡಿತೀರಾ? ಹೊಡಿರಿ ನೋಡೋಣ, ಹೊಡಿರಿ ನೋಡೋಣ. ನನಗೂ ಹೊಡಿಯಕ್ ಬರುತ್ತೆ. ಏಯ್ ಏನಾಯ್ತೀಗ? ರೀ, ನಾನು ಇವಳು ವರದಕ್ಷಿಣೆ ತಂದಿಲ್ಲ ಅಂತ ಇವಳಿಗೆ ಕಿರ್ಕುಳ ಕೊಡ್ತಿದ್ದೀನಂತೆ. ಇವಳು ನನ್ನನ್ನ ಪೊಲೀಸ್ನವ್ರು ಹಿಡ್ಕೊಡ್ತಾಳಂತೆ. ಏನಮ್ಮ ಲಾವಣ್ಯ ಇದೆಲ್ಲ? ಇವ್ರು ಮಾತ್ರ ನನ್ ಗತಿ ಇಲ್ದವಳು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಅದನ್ ಕೇಳ್ಕೊಂಡು ನಾನ್ ಸುಮ್ನಿರ್ಬೇಕಾ? ಅದಕ್ಕೋಸ್ಕರ ನಾನು ಕೂಗಾಡ್ತಿದ್ದೀನಂತೆ. ಅತ್ತೆ ಅನ್ನೋ ಸ್ವಲ್ಪನೂ ಮರ್ಯಾದೆ ಇಲ್ದೆ ಮಾತಾಡ್ತಿದ್ದಾಳೆ ಇವಳು. ಆ ಕೆಲ್ಸದವ್ಳನ್ನ ಹೊರಗ್ ಕಳ್ಸ್ಬಿಟ್ಟು ನನ್ನ ಕೆಲ್ಸದವ್ಳ ತರ ಕೆಲ್ಸ ಮಾಡಕ್ ಹೇಳ್ತಾರೆ. ನಿಂತ್ರೆ ತಪ್ಪು, ಕೂತ್ರೆ ತಪ್ಪು. ಇಲ್ಲೋಡಿ, ನಮ್ಮಮ್ಮ ಉಡುಗೊರೆ ಅಂತ ಕೊಟ್ಟಿರೋ ಈ ಬೆಳ್ಳಿ ಹಣ್ತೆನ ಒಡೆದು ಹಾಕಿದಾಳೆ. ಕೇಳಿದ್ರೆ ಹೀಗೆ ಒಡೆದು ಹಾಕ್ತೀನಂತ ಹೇಳ್ತಿದ್ದಾಳೆ. ತುಂಬಾ ಕೊಬ್ಬರಿ ಇವಳಿಗೆ. ಮೊದ್ಲು ಇವಳಿಗೆ ಏನು ಅಂತ ವಿಚಾರಿಸಿ. ಬರ್ತಾ ಬರ್ತಾ ಅಹಂಕಾರ ಜಾಸ್ತಿ ಆಗ್ತಾ ಇದೆ. ಇಲ್ ನೋಡಿ ಮಾವ, ಅವ್ರಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರಕ್ ಹೇಳಿ. ಮಾತಾಡಿದ್ರೆ ಏನೇ ಮಾಡ್ತೀಯಾ? ನಾನು ಎದ್ರಾಗ್ ಮಾತಾಡ್ತೀನಿ. ಮಾತಾಡು, ನೋಡೋಣ ಏನ್ ಮಾತಾಡ್ತೀಯ, ಮಾತಾಡು. ಮಾವ, ಸಾಕ್ ನಿಲ್ಲಿಸ್ತೀರಾ? ಇದೇನ್ ಮನೆನೋ ಮಾರ್ಕೆಟೋ? ಶತ್ರುಗಳ ತರ ಇಬ್ರು ಪೈಪೋಟಿಲಿ ಇಡೀ ಮಾರ್ಕೆಟ್ಗೆ ಕೇಳೋ ತರ ಮಾತಾಡ್ತಿದ್ದೀರಲ್ಲ. ಛೀ, ನಾಚಿಕೆ ಆಗಲ್ವಾ ನಿಮ್ಗೆ? ರೀ, ನೀವ್ ನನ್ನನ್ನ ಯಾಕ್ರಿ ಕೇಳ್ತೀರಾ? ಹಣತೆ ಹೊಡೆದವಳು ಅವಳನ್ ಕೇಳಿ. ಹಣತೆ ತಾನೇ, ಅದನ್ನ ಇನ್ನೊಂದು ತೊಂದ್ರೆ ಆಯ್ತು. ಅದಕ್ಕೋಸ್ಕರ ಇಡೀ ಮಾರ್ಕೆಟ್ಗೆ ಕೇಳೋ ಹಾಗೆ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಏನಮ್ಮ ಲಾವಣ್ಯ, ನೀನು ದೊಡ್ಡವರಿಗೆ ಗೌರವ ಕೊಟ್ಟು ಮಾತಾಡೋದ್ ಕಲಿ. ನಿನಗೆ ತುಂಬಾ ಸಲ ಹೇಳಿದೀನಿ ನಾನು. ನೀನು ಇವಳ ಜೊತೆ ಹೀಗೆ ಮಾತಾಡ್ತಿರೋದು ಸರಿ ಕಾಣಲ್ಲ ನನ್ಗೆ. ಹಾ, ಹೇಳಿ, ಇನ್ನು ಚೆನ್ನಾಗಿ ಹೇಳಿ. ಇವಳು ಕಿವಿ ಒಳಗಡೆ ಹೋಗಂಗ್ ಹೇಳಿ. ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಇನ್ನು ಚಿಕ್ಕ ಹುಡುಗಿ ಅವಳು, ಲೋಕ ಜ್ಞಾನನೇ ಇಲ್ದವಳು. ನೀನೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗೆ. ಅಲ್ಲ ರೀ, ಹಣತೆ ಹೊಡೆದವಳು ಇವಳು. ನನ್ ಮೇಲೆ ರೇಗಾಡ್ತಿರಲ್ಲ ನೀವು. ಆಯ್ತು, ಸುಮ್ನಿರ್ತೀಯ ಸ್ವಲ್ಪ ಹೊತ್ತು? ಲಾವಣ್ಯ, ಒಳಗೆ ಹೋಗಮ್ಮ. ಏಯ್ ನಿತೀಶ, ಕರ್ಕೊಂಡು ಹೋಗೋಳ್ಗೆ. ಕರ್ಕೊಂಡು ಹೋಗಪ್ಪ. ಹೋಗೋ. ನಡಿ ಲಾವಣ್ಯ. ನೋಡಿದ್ರಾ ನಿಮ್ಮಮ್ಮ ಹೇಗ್ ಮಾತಾಡ್ತಾರೆ ಅಂತ? ಸರಿ ಬಿಡು ಲಾವಣ್ಯ, ಅಪ್ಪ ಅಮ್ಮನ ಮೇಲೆ ರೇಗಿ ಅವ್ರಿಗೆ ಬುದ್ಧಿ ಹೇಳಿದ್ರಲ್ಲ. ಹೌದೌದು, ಚೆನ್ನಾಗ್ ಬುದ್ಧಿ ಹೇಳಿದ್ರು. ಅನಗತ್ಯವಾಗಿ ನನ್ನ ಹತ್ರ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬರೋದು ನಿಮ್ಮ ಅಮ್ಮನೇ. ಯಾವಾಗ್ಲೂ ಚುಚ್ಚು ಮಾತಾಡ್ತಾರೆ. ನಿಮ್ಮ ಅಪ್ಪಂಗೆ ಕಂಪ್ಲೇಂಟ್ ಮಾಡ್ತಾರೆ. ನಿಮ್ಮ ಅಪ್ಪ ಬಂದು ನನಗೆ ಅಡ್ವೈಸ್ ಮಾಡ್ತಾರೆ. ಯಾವಾಗ್ಲೂ ಜಗಳ ಶುರು ಮಾಡೋದು ನಿಮ್ಮ ಅಮ್ಮ. ಆದ್ರೆ ನಿಮ್ಮ ಅಪ್ಪ ಇಬ್ರು ತಪ್ಪು ಮಾಡಿರೋರ್ ತರ ಮಾತಾಡ್ತಾರೆ. ನೀವ್ ಮಾತ್ರ ಯಾವ್ದಕ್ಕೂ ಮಾತಾಡದೆ ಗೂಬೆ ತರ ನಿಂತಿರ್ತೀರಾ. ಏಯ್, ಇವಾಗ ಏನೇ ಮಾಡ್ಬೇಕು ನಾನು? ನಮ್ಮಮ್ಮನ ನೇಣಿಗೇರಿಸ್ಬೇಕಾ? ನಮ್ಮಮ್ಮನ ಹತ್ರ ಏನ್ ಹೇಳ್ದೆ ನೀನು? ನಮ್ಮಮ್ಮ ವರದಕ್ಷಿಣೆಗೋಸ್ಕರ ನಿನ್ನ ಕಿರ್ಕುಳ ಕೊಡ್ತಿದಾರ, ಹಾಗಂತ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ ಅಂತ ನೀನು ಹೆದರ್ಸ್ತಾ ಇದೀಯಾ? ನೋಡು ಲಾವಣ್ಯ, ನಿನಗೆ ಲಾಸ್ಟ್ ವಾರ್ನಿಂಗು. ಪದೇ ಪದೇ ನಮ್ಮಮ್ಮ ಕಿರುಕುಳ ಕೊಡ್ತಿದಾರೆ ಅಂತ ಏನಾದ್ರೂ ಮಾತಾಡಿದ್ರೆ ಆಮೇಲೆ ನಾನು ಮನುಷ್ಯನಾಗಿರಲ್ಲ. ಯಾಕೆ? ನಿಮ್ಮಮ್ಮನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿಮ್ಮ ಅತ್ತಿಗೆನ ನಿಮ್ಮಮ್ಮ ಚೆನ್ನಾಗಿ ನೋಡ್ಕೋತಾರ? ನಿಮ್ಮಮ್ಮನ್ ಕಂಪೇರ್ ಮಾಡಿದ್ರೆ ನಮ್ಮಮ್ಮ 1000 ಟೈಮ್ ಬೆಟರ್. ಇವಾಗ ಯಾಕೆ ಅನಗತ್ಯವಾಗಿ ನಮ್ಮಮ್ಮನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಏಯ್, ನಮ್ಮಮ್ಮ ತಪ್ಪಾಗಿ ಮಾತಾಡಿದ್ರೆ ನನ್ನ ಹತ್ರ ಹೇಳ್ಬೇಕಾಗಿತ್ತು. ನಾನು ಹೋಗಿ ವಿಚಾರಿಸ್ತಾ ಇದ್ದೆ. ಅದನ್ ಬಿಟ್ಟು ನೀನೇ ಹೋಗಿ ಜಗಳ ಮಾಡ್ತಿದ್ರೆ ಏನ್ ಅರ್ಥ? ಓ, ಹೇಳಿದ್ರೆ ತಕ್ಷಣ ಹೋಗಿ ನಿಮ್ಮ ಅಮ್ಮನ ಹತ್ರ ಧೈರ್ಯವಾಗಿ ಕೇಳ್ತಾ ಇದ್ರೇನೋ. ಸಾಕು ಲಾವಣ್ಯ, ನೋಡು, ಈ ಮನೆಯಲ್ಲಿ ಇನ್ನೊಂದ್ಸಲ ನಿನ್ನಿಂದ ಏನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಆಮೇಲೆ ನೀನೇ ಅನುಭವಿಸ್ಬೇಕಾಗುತ್ತೆ. ಹುಷಾರ್. ಪವಿತ್ರ, ತಗೋ. ಹಲೋ, ನಾನ್ ಪದ್ಮನೇ ಮಾತಾಡ್ತಿರೋದು, ಹೇಳಿ. ಓ, ನೀವಾ? ಹೇಗಿದ್ದೀರಾ? ಇಲ್ವಲ್ಲ, ಹಾಗೇನೂ ಇಲ್ಲ. ಅಯ್ಯೋ ಇಲ್ಲ ರೀ, ಯಾರೋ ಸುಳ್ಳು ಹೇಳಿದಾರಷ್ಟೇ. ಅಯ್ಯೋ ದೇವ್ರೇ, ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ನೋಡಿ, ನಮ್ಗೆ ಆಗದೆ ಇರೋರು ಯಾರೋ ಸುಮ್ನೆ ಚಾಡಿ ಹೇಳಿ ಮಸಿ ಬಳಿತಿದ್ದಾರೆ. ಅದು ನಂಬ್ಕೊಂಡು ನೀವು ಮಾತಾಡ್ತಿದ್ದೀರಲ್ಲ. ಸರಿ, ಹಾಗಾದ್ರೆ ಬಿಟ್ಟಾಕಿ, ನಮ್ಗೇನು ತೊಂದ್ರೆ ಇಲ್ಲ. ಏನೋ ಜೊತೆಲಿ ಇದ್ ಕಾರಣಕ್ಕೆ ನಾನ್ ಸ್ವಲ್ಪ ಹೇಳಿದ್ರೆ ಇಷ್ಟಾದ್ರೂ ನಂಬ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ನಿಮ್ ಸಂಬಂಧನೇ ಬೇಡ ಅಂತ ನಾವ್ ನಿರ್ಧಾರ ಮಾಡ್ಬೇಕಾಗತ್ತೆ ಅಷ್ಟೇ. ಇಡ್ರಿ ಫೋನ್ನ. ಛೇ, ಯಾಕೆ ಪದ್ಮ, ಏನಾಯ್ತು? ಯಾಕೊಂಥರ ಇದ್ಯಾ? ಫೋನಲ್ಲಿ ಯಾರು? ಅಮ್ಮ, ಅಪ್ಪ ಕೇಳ್ತಿದಾರೆ ತಾನೆ? ಹೇಳು.
ಯಾವಾಗ ಸಾವು ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಯಾಕೆ ನಾನು ಇರ್ಬಾರ್ದ ಹೇಳಿ ಎಲ್ಲಾದ್ರೂ ತೊಲಗ್ ಹೋಗ್ತೀನಿ. ನೋಡು, ಎಲ್ರೂ ಒಂದಲ್ಲ ಒಂದಿನ ಹೋಗ್ಲೇಬೇಕು. ನಾನು ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಫೋನಲ್ಲಿ ಯಾರು ಎತ್ತ ಅಂತ ಕೇಳಿದ್ದು. ನಿಮ್ ತಾತ. ಇವಳಿಗೆ ಸಂಬಂಧ ಮಾತಾಡಿದ್ವಲ್ಲ, ಆ ಮನೆಯಿಂದ ಫೋನ್ ಬಂದಿತ್ತು. ಅವನೇನ್ ಕೇಳ್ದ ಗೊತ್ತಾ? ಅವಳು ಯಾವಳ ಶನಿ ಹುಡ್ಕೊಂಬಂದ್ ಪೊರ್ಕಿ ಇವಳ ಮೇಲೆ ಆಸಿಡ್ ಸುರ್ದ. ಅದನ್ನ ಅರ್ಥ ಮಾಡ್ಕೊಳ್ದೆ ನಿಮ್ ಮಗಳಿಗೆ ಯಾವೊಂದ ಜೊತೆ ಸಂಬಂಧ ಇತ್ತಂತೆ, ಅದಕ್ಕೆ ಮದ್ವೆ ಮಾತುಕತೆ ಆಗಿದ ತಕ್ಷಣ ಆಸಿಡ್ ಹಾಕದ್ನಂತೆ. ಈಗ ನಿಮ್ ಮಗಳ ಮುಖ ಸುಟ್ಟು ವಿಕಾರವಾಗಿದೆಯಂತೆ, ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾನೆ. ಇದೆಲ್ಲ ಬೇಕಾಗಿತ್ತ ನಮ್ಗೆ? ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅಮ್ಮ, ನಡೆದಿದ್ದಕ್ಕೆ ಯಾರು ಕಾರಣ ಅಲ್ಲ, ನಮ್ ಟೈಮ್ ಸರಿ ಇರ್ಲಿಲ್ಲ ಅಷ್ಟೇ. ಏಯ್, ಏನೋ ಮಾತಾಡ್ತಿದ್ಯಾ ನೀನು? ಏನೋ ಅವತ್ತು ಆ ವಿಶ್ವನ್ ಹೆಂಡತಿನೂ ಅವಳ ತಮ್ಮನ ಜೊತೆನೂ ನಾನು ಮಾತಾಡಿದ್ದಕ್ಕೆ ನಾನೇ ಅವ್ರನ್ನ ಕರೆಸಿ ಆ ತುಳಸಿ ಮೇಲೆ ಆಸಿಡ್ ಹಾಕೋಕೆ ಪ್ರಯತ್ನ ಪಟ್ಟೆ ಅಂತ ನನ್ನ ತಲೆ ಮೇಲೆ ಕಟ್ಟಿದ್ರು. ಈಗೇನಾಯ್ತು? ಯಾವ್ದೋ ಕೋಪಕ್ಕೆ ಏನೋ ಮಾತಾಡಿದಕ್ಕೆ ನನ್ನ ಮಗಳಿಗೆ ಕಷ್ಟಪಡ್ತಿದ್ದಾಳೆ. ಮೋಹನ, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೊರಗೋಗಿ ಬರ್ತೀನಿ. ನಿಂತ್ಕೊಳ್ರಿ. ನನ್ನ ಮಗಳ ಬಗ್ಗೆ ಯಾವನೊಬ್ಬ ಕೆಟ್ಟದಾಗ ಮಾತಾಡಿದಾನಂತ ಹೇಳ್ತಾನೆ ಇದ್ದೀನಿ. ನಿಮಗ್ ಸ್ವಲ್ಪನೂ ಕಾಳಜಿ ಬೇಡವಾ? ಪದ್ಮ, ಯಾರು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊ. ನೀನ್ ನೋಡಿದ್ಯಲ್ಲ ಸಂಬಂಧ, ಅದು ಒಂದು ಸಂಬಂಧನಾ? ಅದು ನಿಲ್ಸೋದಕ್ಕೇನೆ ಆ ದೇವರೇ ನನ್ನ ಮಗಳಿಗೆ ಈ ರೀತಿ ಕಷ್ಟ ಕೊಟ್ಟಿದ್ದಾನೆ ಅಂತ ನಾನು ಅನ್ಕೋತೀನಿ. ಆಹಾಹಾಹಾ, ಏನ್ ಬ್ರಹ್ಮಜ್ಞಾನಿ, ಎಲ್ಲ ಕಂಡು ಹಿಡಿದು ಬಿಟ್ರು. ತಲೆ ಮೇಲೆ ಇಟ್ಕೊಂಡು ಮೆರೆದಾಡ್ತಿದ್ದೀರಲ್ಲ ಒಬ್ಳನ್ನ, ಅವಳಿಂದನೇ ಇಷ್ಟೆಲ್ಲ ಆಗಿರೋದು. ಅವಳನ್ನ ಮೆರೆಸಿ ಮುಚ್ಚಿಟ್ಟು ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದೀರಾ. ಅಮ್ಮ, ಅಪ್ಪನ್ಗೆ ಈಗ ಮರ್ಯಾದೆ ಕೊಡದೆ ಮಾತಾಡೋದನ್ನ ನಿಲ್ಸು. ಯಾವಾಗ ನೋಡಿದ್ರು ತುಳಸಿ ತುಳಸಿ ಅಂತ ಒಟ್ಕೊಡ್ತೀಯಲ್ಲ. ನೋಡಮ್ಮ, ನೀನ್ ಹೇಳ್ಕೊಟ್ಟು ದುರ್ಬುದ್ಧಿಯಿಂದಾನೆ ನಾನು ಈ ರೀತಿ ಆಗಿರೋದು. ನಾವು ಅದನ್ನೆಲ್ಲ ಮರ್ತು ಈಗ ತಿತ್ಕೊಂಡಿದೀವಿ. ನೀನ್ಯಾಕಮ್ಮ ವಿಷಯ ಕಾರ್ತೀಯಾ? ಇವನು ಬದಲಾಗಲ್ಲ ಅನ್ಕೊಂಡ್ರೆ ಈ ರೀತಿ ಸಪೋರ್ಟ್ ಮಾಡ್ತಿದ್ದಾನಲ್ಲ. ಸರಿಯಾಗಿ ಹೇಳೋಣ. ನಾನು ಎಷ್ಟೋ ಸಲ ಹೇಳಿ ನೋಡ್ದೆ, ಈ ಅಮ್ಮ ತಿದ್ಕೊಳ್ಳೋದೇ ಇಲ್ಲ. ಅಕ್ಕನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಎಷ್ಟೇ ಸಂದರ್ಭ ಬಂದ್ರೂ ತಿದ್ಕೊಳ್ದೆ ಈ ಅಮ್ಮ ಈ ರೀತಿ ಮಂಡವಾದ ಮಾಡ್ತಾಳೆ. ಏನಮ್ಮ ನೋಡ್ತಾ ಇದ್ಯಾ? ಆ ಮದನ್ ಗೋಪಾಲಿಂದ ಅಕ್ಕ ಯಾವಾಗ ನನ್ ಕಾಪಾಡಿದ್ಲೋ ಆವಾಗ ನೀನು ಅವಳಿಗೆ ಕೈ ಎತ್ತಿ ನಮಸ್ಕಾರ ಮಾಡ್ಬೇಕಾಗಿತ್ತು. ಆದ್ರೆ ನೀನು ಅವಳು ಹೇಳ್ತಾ ಇರೋದು ಸರಿನೇ ಅಮ್ಮ. ತುಳಸಿಗೆ ಕೆಟ್ಟದ್ದು ಬಯಸ್ದಾಗ್ಲೆಲ್ಲ ನನಗೂ ಪವಿತ್ರಗೂ ಕೆಟ್ಟದೇ ಆಗಿದೆ. ಸುಮ್ಮನೆ ನಿನಗೆ ನೋಯಿಸ್ಬೇಕು ಅಂತ ನಾನು ಇದನ್ನೆಲ್ಲ ಹೇಳ್ತಿಲ್ಲಮ್ಮ. ನನ್ನಮ್ಮ ಈ ಥರ ದುರ್ಬುದ್ಧಿಯಿಂದ ನಡ್ಕೊಳ್ಳೋದು ನನಗಿಷ್ಟ ಆಗ್ತಿಲ್ಲಮ್ಮ. ಅಮ್ಮ, ತುಳಸಿ ಮೇಲೆ ಸ್ವಲ್ಪ ಪ್ರೀತಿ ತೋರಿಸ್ ನೋಡು. ಅದು ತುಳಸಿ ಕಡೆಯಿಂದ 100 ಪಟ್ಟು ಹೆಚ್ಚಾಗಿ ನಿನಗೆ ವಾಪಸ್ ಬರುತ್ತಮ್ಮ. ಅದನ್ನ ನಾನು ಅರ್ಥ ಮಾಡ್ಕೊಂಡೆ, ನೀನು ಯಾವಾಗ ಅರ್ಥ ಮಾಡ್ಕೊಂತೆ ಗೊತ್ತಿಲ್ಲಮ್ಮ. ನನ್ನ ಮೇಲೆ ತುಳಸಿ ಸೇರಿ ತೀರ್ಸ್ಕೋಬೇಕು ಅಂತಿದ್ರೆ ಯಾವಾಗಲೂ ತೀರ್ಸ್ಕೊತಾ ಇದ್ಲು. ಯಾಕಂದ್ರೆ ನಾನು ತುಳಸಿಗೆ ಅಷ್ಟೊಂದು ಕಾಟ ಕೊಟ್ಟಿದ್ದೀನಮ್ಮ. ಆಗಿದ್ರು ತುಳಸಿ ನನ್ನ ಮೇಲೆ ಎಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಿದ್ದಾಳೆ ಗೊತ್ತಾ? ತುಳಸಿ ನಮ್ಮ ಜೊತೆ ಇದ್ದಾಗ ನಮ್ಮ ಜೊತೆ ಮಾತಾಡಬೇಕು, ನಮ್ಮ ಜೊತೆ ನಗಬೇಕು ಅಂತ ಎಷ್ಟೆಲ್ಲ ಆಸೆ ಪಡ್ತಿದ್ಲು ಗೊತ್ತಾ? ಅಜ್ಜಿ ಒಬ್ಬರನ್ನ ಬಿಟ್ಟು ನಾವು 4 ಜನನೂ ಅವಳ ಹತ್ರ ಒಂದು ಮಾತಾದ್ರು ಸಮಾಧಾನದಿಂದ ಮಾತಾಡಿದೀವ. ಅದೆಲ್ಲ ಆಗ ನನಗೆ ಗೊತ್ತಾಗ್ಲಿಲ್ಲಮ್ಮ. ಅದು ಎಷ್ಟು ದೊಡ್ಡ ಚಿತ್ರಹಿಂಸೆ ಅಂತ ನನಗೆ ಈಗ ಅರ್ಥ ಆಗ್ತಿದಮ್ಮ. ಪಾಪಮ್ಮ ತುಳಸಿ, ನೀನ್ ಬೇಕಾದ್ರೆ ಹಳೆದ್ನೆಲ್ಲ ಮರ್ತು ನಾನು ಹೇಳ್ದಾಗ ನಡ್ಕೊಮ್ಮ. ತುಳಸಿನ ನಿನ್ ಮಗಳು ಅಂತ ಒಂದೇ ಒಂದ್ಸಲಿ ನೋಡಮ್ಮ. ಆಮೇಲೆ ಸಂತೋಷ ಎಲ್ಲ ತುಂಬಿ ತುಳುಕುತ್ತಮ್ಮ. ಅಮ್ಮ, ಪ್ಲೀಸ್ ಅಮ್ಮ, ನೋಡು, ನಾವೆಷ್ಟೇ ಕೆಟ್ಟದ್ ಬಯಸಿದ್ರು ತುಳಸಿಗೆ ಒಳ್ಳೇದೇ ಆಗುತ್ತಮ್ಮ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಬೇಡವಮ್ಮ. ಏಯ್, ಸಾಕು ಬಾಯ್ ಮುಚ್ಚೋ. ಏನು ಬಿಟ್ರೆ ಭಾಷಣ ಬಿಗಿತಾನೆ ಇದ್ಯಾ? ಅಂತ ಗನಂದಾರಿ ಬದುಕು ಏನೋ ಬದುಕ್ತಾ ಇದ್ದಾಳ ಅವಳು. ಮದ್ವೆ ಅನ್ನೋ ಹೆಸರಲ್ಲಿ ಹೊಕ್ಕಿರೋ ಮನೆ ಹುಟ್ಟಿರೋ ಮನೆ 2 ಕಡೆ ಸೇರಿ ಹರಿದು ಚಿಂದಿಯಾಗಿ ಹೋಗ್ತಿದ್ದಾಳೆ. ನನ್ ಮಗಳನ್ನ ಆಸ್ಪತ್ರೆಯಲ್ಲಿ ಮಲ್ಗಕ್ ಬಿಟ್ಟು ಹತ್ರದಲ್ಲೇ ಇದ್ಲು. ಪದ್ಮ, ಏನ್ ಮಾತಾಡ್ತಿದ್ಯಾ ನೀನು? ನೋಡ್ರಿ, ಈ ಅರ್ಚೋದು ಪರ್ಚೋದು ಎಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಇಷ್ಟೊತ್ ತನಕ ಬಾಯ್ ತುಂಬಾ ಮಾತಾಡ್ತಿದ್ರು, ತಮಾಷೆ ನೋಡಿದ್ರಲ್ಲ. ಯಾಕೆ ಈಗ ನಿಮ್ ಮಗಳು ಭವಿಷ್ಯ ಹೇಳುವಾಗ ಸಿಟ್ಟು ಉಕ್ಕಿ ಬರ್ತಿದ್ಯಾ? ಏ ಮೋಹನ, ನೀನ್ ಹೇಳ್ದಿಯಲ್ಲ ಆ ದೇವತೆ ಅವತಾರನ, 5, 10ಕ್ಕೂ ಗತಿ ಇಲ್ದೆ ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋ ಗತಿ ಬಂದಿದೆ. ಹೌದು ಅಲ್ವೋ ಅಂತ ಇವ್ರನ್ನೇ ಬಾಯ್ಬಿಟ್ಟು ಕೇಳು. ಹಾಗಂತ ಹೇಳಿ ತುಳಸಿ ನಿನ್ನ ಹತ್ರ ಬಂದು ನಿಂತ್ಕೊಂಡ್ಲಾ? ಅವಳು ಬಂದು ನಿಂತ್ಕೊಂಡ್ರೇನೆ ಗೊತ್ತಾಗೋದಾ?
ಹೌದು, ನಾನೊಂದ್ ವಿಷಯ ಕೇಳ್ತೀನಿ. ನೀವೆಲ್ಲ ಹೊಗಳ್ತಿದ್ದೀರಲ್ಲ, ಊರ್ಗೆಲ್ಲ ಪುಣ್ಯವತಿ, ಕರುಣೆ ಪರ್ವತ, ಸತ್ಯವತಿ ಅಂತ. ಅವಳು ಬಾಳಿ ಯಾಕೆ ನಾಯ್ಪಾಡಾಗಿದೆ? ಮೋಹನ, ಇವರು ಈ ಜನ್ಮದಲ್ಲಿ ತಿದ್ಕೊಳ್ಳಲ್ಲ. ನೀನ್ ಹೇಳಿದ ತರನೇ ಕೊನೆವರೆಗೂ ನಾನು ನೀನು ಕಾಟ ಕೊಡೋ ಕೆಟ್ಟ ತಾಯಿಗೆ ಮಕ್ಕಳಾಗಿ ಮುಚ್ಚೆ ಬಾಯಿ. ಏನೋ ಹುಷಾರಿಲ್ಲ ಅಂತ ಸುಮ್ನೆ ಇದ್ರೆ ಗತ್ತಿಸಿ ಸಾಯಿಸ್ಬಿಡ್ತೀನಿ. ಹಂಗೆ ನಾನೇನಂತ ಕೆಟ್ಟವಳೇನೆ? ಬಿಟ್ರೆ ಏನೇನೋ ಮಾತಾಡ್ತೀಯ ನೀನು. ನೋಡ್ರಪ್ಪ ಪುಣ್ಯಾತ್ಮರ, ಆ ಪುಣ್ಯವತಿ ಒಂದ್ ದೇವಸ್ಥಾನ ಕಟ್ಟಿ ಕುಂಭಾಭಿಷೇಕ ಮಾಡಿ ಗರ್ಭಗುಡಿಲೆ ಕುಗ್ರು ಬಡಿರಿ. ನಂಗೇನಾಗ್ಬೇಕು? ಥು.